78ನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು. ಭಾರತ ದೇಶದಲ್ಲಿ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೆಪ್ಟೆಂಬರ್ 17, 1948ರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು, ಯಾದಗಿರಿ, ಬೀದರ್, ಕಲಬುರಗಿ 7 ಜಿಲ್ಲೆಗಳಲ್ಲಿ 78ನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮದ ಪ್ರಯುಕ್ತವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಐರೆಹಂಚನಾಳ್ ಗ್ರಾಮದ ಅರಿವೆ ಕೇಂದ್ರದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದಂಥ 7 ಜಿಲ್ಲೆಗಳು ಒಳಪಡುವಂತಹ 78ನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರು ಈ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಅಧ್ಯಕ್ಷತೆಯನ್ನ ಗ್ರಂಥಪಾಲಕರಾದ ಭೀಮಪ್ಪ ಪೂಜಾರವರು ವಹಿಸಿಕೊಂಡಿದ್ರು. ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶಂಕರಪ್ಪ ಹೊನ್ನಳ್ಳಿ ಇವರು ಧ್ವಜಾರೋಹಣದ ಕುರಿತು ಮಾತನಾಡಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನ ಸ್ವಾಗತಿಸಿಕೊಂಡ್ರು. ಈ ಸಂದರ್ಭದಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ, ನಿವೃತ್ತಿ ಶಿಕ್ಷಕರಾದಂಥ ಶಂಕರಪ್ಪ ಸಾದರ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪರಮೇಶ್ ಹನಸಿ, ಬಸವರಾಜ್ ಕೋಳೂರ್ ಮತ್ತು ಶಾಂಬಪ್ಪ ಪತ್ತಾರ್, ಗುಡದಪ್ಪ ಸೇರಿದಂತೆ ಊರಿನ ಗಣ್ಯ ವ್ಯಕ್ತಿಗಳು, ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ಪಂಚಯ್ಯ ಹಿರೇಮಠ್. ಮೊದಲ ಬಾರಿಗೆ ನಮ್ಗೆ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆ ಒಂದನೇದಾಗಿ ಆಚರಣೆ ಆಯಿತು. ನಂತರ ತದನಂತರ ಒಂದು ವರ್ಷ ಆದ ನಂತರ 1948ರಲ್ಲಿ ಒಂದು ಏನು ಸ್ವತಃ ಒಂದು ಕಲ್ಯಾಣದ ಹೈದರಾಬಾದ್ ವಿಮೋಚನೆ ಕರ್ನಾಟಕ ಅಂತ ಒಂದು ನಮ್ಗೆ ವಿಭಜನೆ ಮಾಡಿತು ಸರ್ಕಾರ. ವಲ್ಲಭಭಾಯಿ ಪಟೇಲರ ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದ್ರು. ಈಗ ಏನು ಬ್ರಿಟಿಷರ ಕಾಲದ ಆಳ್ಕಿ ಇತ್ತು, ಆಳ್ಕಿಯನ್ನ ಒಂದು ಹೋರಾಟದ ಫಲವಾಗಿ ನಮ್ಗ ವಲ್ಲಭಭಾಯಿ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗೆ ವಿಮೋಚನೆ ಒಂದು 7 ಜಿಲ್ಲೆಗೆ ವಿಮೋಚನೆ ಸಿಕ್ತು. ವಿದ್ಯಾಭ್ಯಾಸಕ್ಕೆ ಅನ್ನೋದಾಗ ಹೆಚ್ಚಿನ ಒತ್ತು ಕೊಟ್ಟರು. ಎಲ್ಲ ನಮ್ಮ ಏನು 7 ಜಿಲ್ಲೆ ಏನದಾವಲ್ಲ ಆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗೆ ಒಳ್ಳೆ ಇದು ಇತ್ತು. ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು. ಅದನ್ನ ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗೈತಿ, ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ 7 ಜಿಲ್ಲೆನು ಘೋಷಣೆ ಮಾಡಿಂದ ನಮ್ಮ ಭಾಗದ 7 ಜಿಲ್ಲೆದಾಗೂ ಎಲ್ಲ ಕಡೆನೂ ಕಲ್ಯಾಣ ಕರ್ನಾಟಕ ಅಂತ ಒಂದು ಧ್ವಜಾರೋಹಣನ ಆಚರಣೆ ಮಾಡೋಂಥ ವ್ಯವಸ್ಥೆ ನಮ್ಮ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕೊಟ್ಟಿದ್ದಕ್ಕೆ 7 ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆ ಅಂತೇಳಿ ಈಗ ಇವತ್ತೇನು 1948ರಿಂದ ಇವತ್ತಿಗೆ ಎಷ್ಟು 77 ಮುಗಿದು 1978ನೇ ವಿಮೋಚನೆ ಧ್ವಜಾರೋಹಣವನ್ನು ನಮ್ಮ ನಮ್ಮ ಹಿರಿಯರು, ಯುವಕರು, ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು, ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಒಂದು ಧ್ವಜಾರೋಹಣೆ ನೀವು ಮಾಡಲೇಬೇಕಂದಾಗ ನಾವು ಕೂಡ ಅದ್ರ ಒಂದು ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರೂ ಒಂದು ಏನು ಇವತ್ತು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡದಕ್ಕೆ ನಾನು ಈ ವೇದಿಕೆ ಮೂಲಕ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೆ ಧನ್ಯವಾದಗಳನ್ನು. 1947 ಆಗಸ್ಟ್ 15ರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ 5 ಜಿಲ್ಲೆಗಳ ಯಾವುವು ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈಗ 7 ಜಿಲ್ಲೆ ವಿಜಯನಗರ ಜಿಲ್ಲೆ. ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ 544 ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳ. ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತಿ, ಅದು ಹೈದರಾಬಾದ್ ಸಂಸ್ಥಾನ. ಅಂತ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂಜಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು, ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರು ಬಹಳ ತಮ್ಮ ತಪೋಶಕ್ತಿಯಿಂದ ನಾವೆಲ್ಲರೂ ಇವತ್ತ
ಬಹಳ ಸುಖದಿಂದ ಇದೀವಿ. ಆ ಹೋರಾಟದ ಬದುಕಿನಿಂದ ಆ ನಿಜಾಮ ಒಕ್ಕೂಟ ವಿಲೀನ ಆಗಲಾರ್ದಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಏರ್ಪೇರಾಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರೇ ಯಾಕಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಅವಾಗ ಕೇವಲ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನಾಗ ಒಂದು ಹೊಂಟಿದ್ದು. ರೇಂಚನಾಳ, ಮಂಡ್ಲಿಗೇರಿ, ಇಟಗಿ, ಕುಕ್ನೂರು ಹಿರಿಯ ಪ್ರಾಥಮಿಕ ಶಾಲೆ. ಅಖಂಡ ಇವೇನು 144 ಹಳ್ಳಿಗಳ LPS ಇದ್ದು ಕಿರಿಯ ಪ್ರಾಥಮಿಕ ಶಾಲೆ. ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗ್ಬಿಡ್ತಿತ್ತು ನಮ್ಮ ಸಮಾಜ. ಅದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂಥ ನಾಯಕರ ಹೋರಾಟದ ಬದುಕನ್ನ ಅವರು ಏನಾದ್ರೂ ಇವ್ರ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥ ತಿಳ್ಕೊಂಡ ಅವರು ನೇರವಾಗಿ ಕರ್ನಾಟಕಕ್ಕೆ ಬಂದ ಕರ್ನಾಟಕದ ನಿಜಾಮನಿಗೆ ಒಂದು 1948 ಸೆಪ್ಟೆಂಬರ್ 17ರಂದ ನಮ್ಗೆ ಹೈದರಾಬಾದ್ ಕರ್ನಾಟಕ ಅಂತಿದ್ರಿ. ಈಗ ಅದನ್ನ ತಪ್ಪಿಸಿ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅಂತಕ್ಕಂಥದ್ದನ್ನ ಸರ್ಕಾರ ಆದೇಶ ಮಾಡಿದೆ. ಪ್ರಪ್ರಥಮ ಬಾರಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಡಿಜಿಟಲೀಕರಣ ಯುವಕರು ಮತ್ತು ಯುವತಿಯರ ಇದನ್ನ ಹೋಗುಗಳನ್ನು ತಿಳ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ. ಆ ಅವಶ್ಯಕತೆಗೆ ಗ್ರಂಥಾಲಯದಲ್ಲಿ, ಪಂಚಾಯತಿಗಳಲ್ಲಿ, ಸ್ಕೂಲ್ಗಳಲ್ಲಿ ಅಲ್ಲಿ ಹಳೆ ಕಾಲದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಹೊಸದಾಗಿ ಏನು ಮಾಡೋದ್ ಬೇಕಾಗಿಲ್ಲ. ಅವ್ರು ಮಾಡಿದ್ದನ್ನ ನಾವು ಉಳಿಕೊಂಡು ನೋಡ್ಕೊಂಡು ಹೋದ್ರೆ ಸಾಕು. ಒಳ್ಳೆ ನಾವು ಸಂಸ್ಕಾರವಂತರಪ್ಪ, ನಾವು ಒಳ್ಳೆ ಜೀವಿಗಳಪ್ಪ ಅಂತಕ್ಕಂಥ ಹೆಸರನ್ನ ಗಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ನಮ್ಗ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಾಯಕರನ್ನೆಲ್ಲ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ನನಗೆ 2 ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿ ವರ್ಗ ಸಿಬ್ಬಂದಿಯವರು ಹಾಗೂ ನಮ್ಮ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಶಂಕರಪ್ಪ ಸರ್ ನೋಡ್ರಿ, ಅವರು